ನಮಸ್ತೆ ಎಲ್ಲರಿಗೂ. ನಿನ್ನೆ ನಿಮಗೆ ಬೆಟ್ಟನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೆ. ಆದರೆ ಇವತ್ತು ನಿಮಗೆ ನುಗ್ಗೆ ಸೊಪ್ಪಿಂದ ಮಾಡುವಂತಹ ಒಂದು ಹೆಲ್ತಿ ಡ್ರಿಂಕ್ ಬಗ್ಗೆ ಹೇಳ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನುಗ್ಗೆ ಸೊಪ್ಪು ಸಿಕ್ಕಾಪಟ್ಟೆ ಒಳ್ಳೆಯದು. ಎಂಥವ್ರಿಗೂ ಹುಡುಕೊಂಡು ಹೋಗಿ ತಗೊಂಡು ಬಂದು ಮಾಡಿಕೊಂಡು ತಿನ್ನುವಂತಹ ಒಂದು ಫುಡ್, ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಈ ಒಂದು ನುಗ್ಗೆ ಸೊಪ್ಪಿಂದ ಏನೇನೆಲ್ಲ ಉಪಯೋಗ ನಿಮಗೆ ಗೊತ್ತಿರೋ ಹಾಗೆ, ನುಗ್ಗೆ ಸೊಪ್ಪಲ್ಲಿ ರಿಚ್ ಪ್ರೋಟೀನ್, ವಿಟಮಿನ್ಸ್ ಇ, ಸಿ ಎಲ್ಲ ಯಥೇಚ್ಛವಾಗಿ ಇದೆ. ಫೈಬರ್ ಇದೆ, ದೇಹದ ಸುಸ್ತು ಕಮ್ಮಿ ಮಾಡುತ್ತೆ, ಆರೋಗ್ಯವಾಗಿರೋದಕ್ಕೆ ಇದೊಂದು ಒಳ್ಳೆ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಆದರೆ ನುಗ್ಗೆ ಸೊಪ್ಪಿಂದ ಅಲ್ಲ, ಈ ಒಂದು ನುಗ್ಗೆ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಈ ರೀತಿ ಫೈನ್ ಪೌಡರ್ ಮಾಡಿಕೊಂಡಿದೆ. ಇದು ರೆಗ್ಯುಲರಾಗಿ ನನ್ನ ಹಸ್ಬೆಂಡು ಕುಡಿತಾರೆ ಮಾರ್ನಿಂಗ್ ಹೊತ್ತು. ಅವ್ರಿಗೆ ದೇಹದ ಸುಸ್ತಾಗ್ಬೋದು, ಬೇರೆ ಎಲ್ಲದಕ್ಕೂ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಅವರು ರೆಗ್ಯುಲರಾಗಿ ಕುಡಿತಾರೆ. ಸೊ ಯಾವ ರೀತಿ ಮಾಡೋದು ನೋಡಿ. ಈಗ ಒಂದು ಲೋಟಕ್ಕೆ ಬಿಸಿ ನೀರನ್ನು ಹಾಕಿ, ಇದು ರೆಗ್ಯುಲರಾಗಿ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆಯದಿದೆ, ಬಟ್ ನನ್ನ ಕೈಲಿ ಕುಡಿಯೋಕ್ಕಾಗಲ್ಲ. ಈ ಒಂದು ಪೌಡರನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಡೈಲಿ 1 ಸ್ಪೂನ್ ಕುಡಿತಾ ಬಂದರೆ, ಯಾರಿಗೆಲ್ಲ ಮಂಡಿ ನೋವು, ಕಾಲು ನೋವು, ದೇಹದಲ್ಲಿ ಏನಾದರೂ ಪೇಯ್ನ್, ಈ ಥರ ಏನೇ ಇದ್ರೂ ನಾವು ರೆಗ್ಯುಲರಾಗಿ ವಿಟಮಿನ್ನು, ಕ್ಯಾಲ್ಶಿಯಂ ಮಾತ್ರೆ ತಗೋತಾರೆ. ಅದ್ರ ಬದಲು ಈ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹದ ಸುಸ್ತು, ಕಾಲು ನೋವು, ಮೈಕೈ ನೋವು ಏನೇ ಇದ್ರೂ ಹೋಗುತ್ತೆ, ಹೆಲ್ದಿಯಾಗಿರ್ಬೋದು. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ.